ಇಂದು ನಾನು ನಿಮಗೆ ರಸಪ್ರಶ್ನೆ ನೀಡುವ ಮೂಲಕ ಪ್ರಾರಂಭಿಸಲು ಬಯಸುತ್ತೇನೆ. ಸದಸ್ಯರೇ, ಹೆಚ್ಚು ಜನರನ್ನು ಕೊಂದ ಒಂದು ಸಾಧನವಿದೆ. ಅದು ಯಾವ ಸಾಧನ? ಅತಿ ಹೆಚ್ಚು ಜನರನ್ನು ಕೊಂದ ಆಯುಧವೆಂದರೆ ನಾಲಿಗೆ ಎಂದು ನೀವು ಹೇಳಿದರೆ ನೀವು ಸರಿಯಾಗಿ ಉತ್ತರಿಸಿದ್ದೀರಿ. ನಮ್ಮ ಚಿಯೋನ್ ಸದಸ್ಯರಿಗೆ ಬಿಡಿಸಲಾಗದ ಯಾವುದೇ ಒಗಟುಗಳಿಲ್ಲ ಎಂದು ತೋರುತ್ತದೆ. ನೀವು ದೇವರಿಂದ ಜ್ಞಾನವನ್ನು ಪಡೆದ ಕಾರಣ ನೀವು ಬೇಗನೆ ಉತ್ತರವನ್ನು ಕಂಡುಕೊಳ್ಳುತ್ತೀರಿ. ವಾಸ್ತವವಾಗಿ ನಾಲಿಗೆಯೇ ಹೆಚ್ಚಿನ ಜನರನ್ನು ಕೊಂದಿದೆ. ಹೀಗೆ ನಾವು ನಮ್ಮ ನಾಲಿಗೆಯ ವಿಷಯದಲ್ಲಿ ಎಚ್ಚರವಾಗಿರಬೇಕು, ಅಲ್ಲವೇ? ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ನಮಗೆ ಇತರರಿಗೆ ಪ್ರಯೋಜನವನ್ನುಂಟು ಮಾಡುವ ಮಾತುಗಳನ್ನಾಡಲು ಮತ್ತು ನಿರಂತರವಾಗಿ ಧನ್ಯವಾದಗಳನ್ನು ಸಲ್ಲಿಸಲು ಕಲಿಸಿದರು. ಹೀಗೆ ಇಂದು ನಾವು ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ನಾಲಿಗೆ ಹೆಚ್ಚಿನ ಜನರನ್ನು ಕೊಂದರೆ ಆಗ ಹೆಚ್ಚಿನ ಜನರನ್ನು ಯಾವುದು ರಕ್ಷಿಸುತ್ತದೆ? ನಾಲಿಗೆಯನ್ನು ಸರಿಯಾಗಿ ಬಳಸಿದರೆ ಅದೇ ರಕ್ಷಿಸುತ್ತದೆ. ಈ ಬಾಯಿಕತ್ತಿ ಎಂಬ ಅಭಿವ್ಯಕ್ತಿ ಇಲ್ಲವೇ? ಚಾಕುವಿನಂತಹ ಸಾಧನವನ್ನು ಪರಿಗಣಿಸಿ ದುರುಪಯೋಗಪಡಿಸಿಕೊಂಡಾಗ ಅದು ಯಾರಿಗಾದರೂ ದೊಡ್ಡ ಹಾನಿಯನ್ನು ಉಂಟುಮಾಡಬಹುದು. ಆದಾಗ್ಯೂ ಅದನ್ನು ಸರಿಯಾಗಿ ಬಳಸಿದಾಗ ಇದು ಪೌಷ್ಟಿಕ ಆಹಾರವನ್ನು ಪೂರೈಸುವ ಅಮೂಲ್ಯ ಸಾಧನವಾಗುತ್ತದೆ. ಆದ ಕಾರಣ ಇದನ್ನು ಸಕಾರಾತ್ಮಕ ಉದ್ದೇಶಕ್ಕಾಗಿ ಬಳಸಿದಾಗ ಅದು ಬಹಳ ಮುಖ್ಯವಾದ ಸಾಧನವಾಗುತ್ತದೆ. ಎಷ್ಟಾದರೂ ಅದನ್ನು ಸರಿಯಲ್ಲದ ರೀತಿಯಲ್ಲಿ ಬಳಸಿದರೆ ಅದು ಆಯುಧವಾಗಿ ಬದಲಾಗುತ್ತದೆ. ಇಂದು ಈ ವಿಷಯಕ್ಕೆ ಸಂಬಂಧಿಸಿದ ದೇವರ ಚಿತ್ತವನ್ನು ಅಧ್ಯಯಿಸೋಣ. ಗಲಾತ್ಯದವರಿಗೆ ಅಧ್ಯಾಯ 6 ವಚನ 7ರಲ್ಲಿ ದೇವರ ಬೋಧನೆಯನ್ನು ನೋಡೋಣ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅವನು ಏನನ್ನು ಬಿತ್ತುತ್ತಾನೆ ಅದನ್ನೇ ಕೊಯ್ಯಬೇಕು. ತನ್ನ ಶರೀರಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೆಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನಾವು ಒಳ್ಳೆಯದನ್ನು ಬಿತ್ತಿದರೆ ನಾವು ಉತ್ತಮ ಫಲಿತಾಂಶಗಳನ್ನು ಕೊಯ್ಯುತ್ತೇವೆ. ನಾವು ಕೆಟ್ಟದ್ದನ್ನು ಬಿತ್ತಿದರೆ ನಾವು ಕೆಟ್ಟ ಫಲಿತಾಂಶಗಳನ್ನು ಕೊಯ್ಯುತ್ತೇವೆ. ಮತ್ತು ನಾವು ಒಳ್ಳೆಯ ಮಾತುಗಳನ್ನು ಬಿತ್ತಿದರೆ ನಾವು ಒಳ್ಳೆಯದನ್ನು ಕೊಯ್ಯುತ್ತೇವೆ. ಮನುಕುಲವನ್ನು ರಕ್ಷಿಸುವುದು ಪ್ರಮುಖ ಭಾಗವಾಗಿದ್ದರಿಂದ ದೇವರು ನಮಗೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬ ಪಾಠವನ್ನು ಕಲಿಸುವುದಿಲ್ಲವೇ? ಇದನ್ನು ಕೇವಲ ಒಂದು ಉತ್ತಮ ಬೋಧನೆ ಎಂದು ಪರಿಗಣಿಸಿ ನೈತಿಕ ದೃಷ್ಟಿಕೋನದಿಂದ ನೋಡದೆ ಬದಲಿಗೆ ಇದನ್ನು ದೇವರು ನೀಡಿದ ಆಜ್ಞೆ ಎಂದು ಭಾವಿಸಬೇಕು. ಮನುಷ್ಯನು ತಾನು ಬಿತ್ತಿದ್ದನ್ನು ನಿಖರವಾಗಿ ಕೊಯ್ಯುವುದರಿಂದ ಇಂದು ನಾವು ನಮ್ಮ ಕುರಿತು ಯೋಚಿಸೋಣ. ಮನುಕುಲದ ಆತ್ಮರಕ್ಷಣೆಗಾಗಿ ನಾನು ನನ್ನ ಕುಟುಂಬದಲ್ಲಿ, ಸಭೆಯಲ್ಲಿ ಮತ್ತು ನನ್ನ ಸಾಮಾಜಿಕ ಜೀವನದಲ್ಲಿ ಎಷ್ಟು ಬೀಜಗಳನ್ನು ಬಿತ್ತಿದ್ದೇನೆ? ಇದು ನಾವು ಪರಿಗಣಿಸಬೇಕಾದ ವಿಷಯವಾಗಿದೆ. ನನ್ನ ನೆರೆಹೊರೆಯವರೊಂದಿಗೆ ನಾನು ನಿನ್ನೆ ಅಹಿತಕರ ಘಟನೆಯನ್ನು ಹೊಂದಿದ್ದೇನೆ, ಹಾಗಾಗಿ ನಾನು ಅವರ ಕಡೆಗೆ ಬೆರಳು ಮಾಡಿ ದೂಷಿಸಿದೆ ಎಂದು ಕೆಲವರು ಯೋಚಿಸಬಹುದು. ಇದು ಖಂಡಿತವಾಗಿ ಕೆಲವು ರೀತಿಯ ಫಲಿತಾಂಶವನ್ನು ತರುತ್ತದೆ. ನೀವು 3 ಬಾರಿ ಬೆರಳು ಮಾಡಿ ದೂಷಿಸಿದರೆ ಅದು 3 ಬಾರಿ ಬಂದೂಕಿನಿಂದ ಗುಂಡು ಹಾರಿಸಿದಂತೆಯೇ ಇರುತ್ತದೆ. ನೀವು ಪ್ರತಿದಿನ ನಿಮ್ಮ ಬಗ್ಗೆ ಯೋಚಿಸಿ ಮತ್ತು ನಿಮ್ಮನ್ನೇ, ನಾನು ಇಂದು ಎಷ್ಟು ಬಾರಿ ಬಂದೂಕಿನಿಂದ ಗುಂಡು ಹಾರಿಸಿದೆ ಎಂದು ಕೇಳಿಕೊಳ್ಳಿ. ನನ್ನ ಕುಟುಂಬ, ನೆರೆಹೊರೆಯವರು ಮತ್ತು ಸಮಾಜದ ಕಡೆಗೆ ನಾನು ಎಷ್ಟು ಸುವಾರ್ತೆಯ ಬೀಜಗಳನ್ನು ಬಿತ್ತಿದ್ದೇನೆ? ಹಾಗಾದರೆ ನಾವು ಬಿತ್ತಿದ್ದು ಏನಾಗುತ್ತದೆ ಎಂದು ಸ್ವತಃ ನೀವೇ ನೆನಪು ಮಾಡಿಕೊಳ್ಳಿ. ಸಮಯ ಬಂದಾಗ ನಾವು ಕೊಯ್ಯುತ್ತೇವೆ. ಆದ್ದರಿಂದ ಸುವಾರ್ತೆಯು ಕೇವಲ ಸತ್ಯವೇದದಲ್ಲಿರುವ ಕೆಲವು ವಚನಗಳನ್ನು ತಿಳಿದುಕೊಳ್ಳುವುದರ ಕುರಿತು ಮಾತ್ರವಲ್ಲ, ಆದರೆ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ದೇವರ ಆಜ್ಞೆಯನ್ನು ಕೈಗೊಂಡು ಇತರರನ್ನು ಪ್ರೀತಿಸುವ ಕುರಿತಾಗಿದೆ. ಯಾರಾದರೂ ನಮ್ಮ ಸ್ವಾಭಿಮಾನವನ್ನು ಕುಗ್ಗಿಸುವಂತೆ ಹೇಳಿದರೂ ಸಹ ಅದರ ಬಗ್ಗೆ ಯೋಚಿಸಿ. ಶ್ರೀಮತಿ ಜೋನ್ಸ್ ಹೇಳಿದ್ದು ಅರ್ಥಪೂರ್ಣವಾಗಿದೆ. ನಾನು ಮೊದಲು ನನ್ನನ್ನು ಆ ರೀತಿಯಲ್ಲಿ ನೋಡಿರಲಿಲ್ಲ, ನಾನು ಅದನ್ನು ಸುಧಾರಿಸಲು ಪ್ರಯತ್ನಿಸುತ್ತೇನೆ ಎಂದು ನಾವು ಪ್ರತಿಕ್ರಿಯಿಸಬಹುದು.
ಹೀಗೆ ಮಾಡಿದರೆ ಆ ವ್ಯಕ್ತಿ ಮತ್ತು ನಾನು ಇಬ್ಬರೂ ರಕ್ಷಣೆ ಹೊಂದಬಹುದು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಂತಹ ಸಂದರ್ಭಗಳನ್ನು ಎದುರಿಸುತ್ತೇವೆ. ಖಂಡಿತವಾಗಿ ಇದು ಸಭೆಯಲ್ಲಿಯೂ ಅನ್ವಯಿಸುತ್ತದೆ. ಸದಸ್ಯರಲ್ಲಿ ಸಂತೋಷ ಮತ್ತು ಕೃತಜ್ಞತೆಯ ಬೀಜಗಳನ್ನು ಬಿತ್ತುವುದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ ಎಂದು ನಾನು ನಂಬುತ್ತೇನೆ. ನಾವು ನಡೆಯುತ್ತಿರುವ ಪರಲೋಕ ರಾಜ್ಯಕ್ಕೆ ಹೋಗುವ ಮಾರ್ಗವು 3500 ವರ್ಷಗಳ ಹಿಂದೆ ಇಸ್ರಾಯೇಲ್ಯರು ಕಾನಾನ್ಗೆ ಪ್ರವೇಶಿಸಿದ ಮಾರ್ಗಕ್ಕೆ ಹೋಲಿಸಲಾಗುತ್ತದೆ. ಪ್ರಯಾಣದಲ್ಲಿ ಇಸ್ರಾಯೇಲ್ಯರು ತಮ್ಮ ಶತ್ರುಗಳ ಕತ್ತಿಗಳಿಂದ ಸತ್ತದಕ್ಕಿಂತ ತಮ್ಮ ಸ್ವಂತ ಮಾತುಗಳಿಂದ ಸತ್ತರು. ಈ ಪ್ರತಿರೂಪವು ನಮಗೆ ಪಾಠವಾಗಿ ಕಾರ್ಯನಿರ್ವಹಿಸುತ್ತದೆ. ನಾವು ನಮ್ಮ ಹದವಾದ ನಾಲಿಗೆಯನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಮನುಕುಲವನ್ನು ರಕ್ಷಿಸಬಹುದು, ಆದರೆ ಅದನ್ನು ದುರುಪಯೋಗಪಡಿಸಿಕೊಂಡರೆ ಅಪಾರ ಹಾನಿಯನ್ನು ಉಂಟುಮಾಡಬಹುದು. ಈ ವಿಷಯದ ಬಗ್ಗೆ ಮತ್ತೊಮ್ಮೆ ಯೋಚಿಸೋಣ. ಒಮ್ಮೆ ಬಿತ್ತಿದ ಬೀಜವನ್ನು ಹಿಂತಿರುಗಿ ತೆಗೆಯಲು ಸಾಧ್ಯವಿಲ್ಲ. ಕೇವಲ ಸತ್ಯವೇದವನ್ನು ತೆರೆಯುವುದರ ಮೂಲಕ ನಾವು ಸುವಾರ್ತೆಯನ್ನು ಮಾಡುತ್ತಿದ್ದೇವೆ ಎಂದು ದಯವಿಟ್ಟು ಯೋಚಿಸಬೇಡಿ. ಖಂಡಿತವಾಗಿ ಇದು ಸುವಾರ್ತೆಯ ಭಾಗವಾಗಿದೆ, ಆದರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ದೇವರ ಬೋಧನೆಗಳನ್ನು ಅಭ್ಯಾಸಕ್ಕೆ ಹಾಕಿದಾಗ ಸುವಾರ್ತೆಯ ಬೀಜಗಳನ್ನು ಬಿತ್ತುತ್ತೇವೆ. ನಾವು ದೇವರ ಎಲ್ಲ ಬೋಧನೆಗಳನ್ನು ಕೈಗೊಂಡರೆ ಮತ್ತು ನಮಗೆ ವಹಿಸಿಕೊಟ್ಟ ಪಾತ್ರಗಳನ್ನು ನೆರವೇರಿಸಿದರೆ ನಾವೆಲ್ಲರೂ ಪರಲೋಕಕ್ಕೆ ಹೋಗಬಹುದಲ್ಲವೇ? ಅದು ಸಂಭವಿಸಬಹುದು ಎಂದು ದೇವರು ಹೇಳಿದರೆ ಆಗ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಬಹುದು. ಕೆಲವರು ನಾನು ಕಟುವಾದ ಮಾತುಗಳನ್ನು ಮಾತನಾಡುತ್ತೇನೆ, ನನಗೆ ಅವಕಾಶವಿದೆಯೇ ಎಂದು ಕೇಳುತ್ತಾರೆ. ಇಂದಿನಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಕೆಲವರು ನಾನು ಇತರರನ್ನು ನೋಯಿಸುವ ಆತ್ಮಿಕ ಗುಂಡುಗಳನ್ನು ಹಾರಿಸುತ್ತೇನೆ, ನಾನು ಪರಲೋಕಕ್ಕೆ ಹೋಗಬಹುದೇ ಎಂದು ಕೇಳುತ್ತಾರೆ. ಇಂದಿನಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಇಂದಿನಿಂದ ಗುಂಡುಗಳನ್ನು ಸುವಾರ್ತೆಯ ಬೀಜಗಳಾಗಿ ಬದಲಾಯಿಸೋಣ. ನಾವು ಇತರರಲ್ಲಿ ಅನೇಕ ಜೀವದ ಸುಂದರ ಬೀಜಗಳನ್ನು ಬಿತ್ತಬೇಕು. ನಾವು 1 ಕೊರಿಂಥದವರಿಗೆ ಪುಸ್ತಕ ಅಧ್ಯಾಯ 10 ವಚನ 1 ತೆಗೆಯೋಣ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ಅವರು ಹೇಳಿದಾಗ ನಾವು ಈ ಸತ್ಯವನ್ನು ತಿಳಿದಿರಬೇಕು ಎಂದರ್ಥವಲ್ಲವೇ? ಸಹೋದರ ಸಹೋದರಿಯರೇ, ಇದು ನೀವು ತಿಳಿದಿರಲೇಬೇಕಾದ ವಿಷಯವಾಗಿದೆ. ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ದೇವರು ಸಂತೋಷಿಸದೇ ಇರುವುದಕ್ಕೆ ಕಾರಣವಿರಬೇಕು. ದೇವರು ಏಕೆ ಸಂತೋಷಿಸಲಿಲ್ಲ? ಅವರ ಮಾತುಗಳಿಂದಾಗಿ ದೇವರು ಅವರನ್ನು ಕಾನಾನ್ ಪ್ರವೇಶಿಸುವುದನ್ನು ನಿಷೇಧಿಸಿದರು. 12 ಮಂದಿ ಗೂಢಚಾರರಲ್ಲಿ ಯೆಹೋಶುವ ಮತ್ತು ಕಾಲೇಬ ಮಾತ್ರ ದೇವರ ಪರವಾಗಿ ನಿಂತು ಅವರ ವಾಕ್ಯಗಳನ್ನು ತಲುಪಿಸಿದರು. ಅದು ಬಹು ಉತ್ತಮ ದೇಶ. ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ. ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ನೆರಳಾಗಿದ್ದ ದೇವರು ಅವರನ್ನು ಕೇಬಿಟ್ಟನು, ನಮ್ಮ ಕಡೆ ಯೆಹೋವನು ಇದ್ದಾನೆ. ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು. ಅವರು ಬಲಪಡಿಸುವ ಮಾತುಗಳನ್ನಾಡಿದರು. ಎಷ್ಟಾದರೂ ಉಳಿದ 10 ಮಂದಿ ಏನು ಹೇಳಿದರು? ಇಲ್ಲ, ಅವರು ಎಷ್ಟು ದೈತ್ಯರು ಎಂದು ನಿಮಗೆ ಅರ್ಥವಾಗುತ್ತಿಲ್ಲ. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು. ನಾವು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಸಂಪೂರ್ಣವಾಗಿ ಅಸಾಧ್ಯವಾಗಿದೆ. ಈ ರೀತಿಯಾಗಿ ಉಳಿದ ಗೂಢಚಾರರು ಭಯದ ಗುಂಡುಗಳನ್ನು ಹರಡಿದರು. ಜನರು ಇದರಿಂದ ಪ್ರಭಾವಿತರಾದರು. ಹಾಗಾಗಿ ದೇವರು ನಿಮ್ಮಲ್ಲಿ ಯಾರೊಬ್ಬರೂ ಕಾನಾನ್ ಪ್ರವೇಶಿಸುವುದಿಲ್ಲ ಎಂದು ಹೇಳಿದರು. ಸದಸ್ಯರೇ, ಅವರ ಶತ್ರುಗಳಿಂದ ಸತ್ತವರಿಗಿಂತ ಹೆಚ್ಚು ಅನೇಕ ಜನರು ತಮ್ಮ ನಾಲಿಗೆಯಿಂದ ಸತ್ತರು. ಅರಣ್ಯದಲ್ಲಿನ ಇತಿಹಾಸವನ್ನು ನೋಡಿದರೆ ದೇವರ ದೃಷ್ಟಿಯಲ್ಲಿ ಅವರು ಹೇಗಿದ್ದರು? ದೇವರು ಅವರಲ್ಲಿ ಸಂತೋಷಿಸಲಿಲ್ಲ. ದಿನದ ಕೊನೆಯಲ್ಲಿ ಮಲಗುವ ಮೊದಲು ನಾವು ಪ್ರಾರ್ಥನೆ ಮಾಡಲು ಹೊರಟಾಗ ನಾವು ಆಗಾಗ್ಗೆ ಇಂದು ನಾನು ಹೆಚ್ಚು ಸೌಮ್ಯ ಮತ್ತು ಬೆಂಬಲದ ಮಾತುಗಳನ್ನು ಹೇಳಬೇಕಾಗಿತ್ತು.
ನಾನು ಹೆಚ್ಚು ತಾಳ್ಮೆಯಿಂದ ಇರಬೇಕಿತ್ತು. ನಾನು ಉತ್ತಮವಾಗಿರಬೇಕಿತ್ತು. ನಾನು ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕಾಗಿತ್ತು ಎಂದು ಯೋಚಿಸುತ್ತೇವೆ. ನಾವು ಹೊಂದಿರಬೇಕಾದ ಅನೇಕ ವಿಷಯಗಳು ಇವೆ. ಅಂತಹ ಆಲೋಚನೆಗಳಿಂದ ತುಂಬಿದ ದಿನವನ್ನು ಕಳೆಯುವ ಬದಲು ತಂದೆ ಮತ್ತು ತಾಯಿಯ ಚಿತ್ತಕ್ಕೆ ಅನುಗುಣವಾಗಿ ನಾವು ಸುವಾರ್ತೆಯ ಬೀಜಗಳನ್ನು ಬಿತ್ತಬೇಕು. ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬುವ ಜನರು ನಿಜವಾಗಿಯೂ ವಿಭಿನ್ನರು. ಅವರು ಪರಲೋಕದ ಜೀವಿಗಳಂತೆ ಕಾಣುತ್ತಾರೆ. ಇಂತಹ ಹಲವು ವರದಿಗಳು ನಮ್ಮ ಚೀಯೋನಿಗೆ ಬರುತ್ತಿವೆ. ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ಸಹ ನಾವು ದೇವರ ವಾಕ್ಯವನ್ನು ಕೇಳಬೇಕು ಹಾಗೂ ಸಂತೋಷ ಮತ್ತು ಕೃತಜ್ಞರಾಗಿರಬೇಕು. ಈ ಭೂಮಿಯಲ್ಲಿ ಕಷ್ಟವಿಲ್ಲದವರು ಯಾರಾದರೂ ಇದ್ದಾರೆಯೇ? ನಾವೆಲ್ಲರೂ ನಮ್ಮದೇ ಆದ ಹೋರಾಟಗಳು, ಯಾತನೆಗಳು, ನೋವುಗಳು ಮತ್ತು ಇತರರು ನಮ್ಮನ್ನು ಒಪ್ಪಿಕೊಳ್ಳದಿದ್ದಾಗ ಪ್ರತ್ಯೇಕತೆಯ ಭಾವನೆಯನ್ನು ಹೊಂದಿದ್ದೇವೆ. ನಾವು ಊಹಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನವುಗಳು ನಮ್ಮ ಸುತ್ತಲೂ ನಡೆಯುತ್ತವೆ. ಎಷ್ಟಾದರೂ ನಮ್ಮ ಚೀಯೋನಿನ ಕುಟುಂಬದ ಸದಸ್ಯರಿಗೆ ನಾವು ಈ ಯಾತನೆಯ ಸುರಂಗದ ಮೂಲಕ ಹಾದುಹೋದ ನಂತರ ಮುಂದೆ ಏನು ಬರುತ್ತದೆ? ನಾವು ಇನ್ನು ಮುಂದೆ ಮರಣ ಅಥವಾ ದುಃಖ ಇರದ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತೇವೆ. ನಾವು ಇದನ್ನು ಯೋಚಿಸಿದಾಗಲೆಲ್ಲ ನಾವು ಸಶಕ್ತರಾಗಿ ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿರುತ್ತೇವೆ. ಜನರನ್ನು ಕೀಳಾಗಿ ಕಾಣುವ ಪರಿಸ್ಥಿತಿಯಲ್ಲಿ ಒಳಗೆ ಕೋಪವು ಕುದಿಯುತ್ತದೆ. ಎಷ್ಟಾದರೂ ದೇವರು ನಮಗೆ ದೀರ್ಘಶಾಂತವಾಗಿರಿ, ತಾಳ್ಮೆಯಿಂದಿರಿ ಎಂದು ಕಲಿಸುತ್ತಾರೆ. ಒಮ್ಮೆ ನಮ್ಮ ಭಾವನೆಗಳು ಅಲ್ಲಾಡಿಸಿದ ಸೋಡಾ ಬಾಟಲಿಯಂತೆ ಹೊರಹೊಮ್ಮುತ್ತಾ ಅವುಗಳು ಅನಿಯಂತ್ರಿತವಾಗುತ್ತವೆ. ಅದಕ್ಕಿಂತ ಹೆಚ್ಚಾಗಿ ದೇವರ ಮಕ್ಕಳಾದ ನಾವು ಸ್ವನಿಯಂತ್ರಿತರಾಗಿರಬೇಕು ಮತ್ತು ಈ ಕ್ಷಣದಲ್ಲಿ ಸುವಾರ್ತೆಗಾಗಿ ನಾನು ಯಾವ ರೀತಿಯ ಬೀಜವನ್ನು ಬಿತ್ತಬೇಕು ಎಂದು ನಮ್ಮನ್ನು ಕೇಳಿಕೊಳ್ಳಬೇಕು. ನಾವು ಹೀಗೆ ಯೋಚಿಸಿದರೆ ದೇವರು ಸಂತೋಷಿಸುತ್ತಾರೆ. ಯೆಹೋಶುವ ಮತ್ತು ಕಾಲೇಬ ಏನೆಂದು ಹೇಳಿದರು? 10 ಮಂದಿ ಗೂಢಚಾರರ ಮಾತುಗಳಿಗೆ ಕಿವಿಗೊಡಬೇಡಿ. ನಮ್ಮ ದೇವರು ಕೆಂಪು ಸಮುದ್ರವನ್ನು ವಿಭಜಿಸಿ ಐಗುಪ್ತದ ಫರೋಹನು ಮೊಣಕಾಲೂರುವಂತೆ ಮಾಡಲಿಲ್ಲವೇ? ದೇವರು ನಮಗೆ ಸಹಾಯ ಮಾಡುತ್ತಿದ್ದಾರೆ. ಹಗಲಿನಲ್ಲಿ ಮೇಘಸ್ತಂಭ ಮತ್ತು ರಾತ್ರಿಯಲ್ಲಿ ಅಗ್ನಿಸ್ತಂಭದಿಂದ ನಮಗೆ ಮಾರ್ಗದರ್ಶನ ನೀಡುವ ದೇವರ ಆಧ್ಯಾತ್ಮಿಕ ಕ್ರಿಯೆಗಳನ್ನು ನಾವು ನೋಡುತ್ತಿಲ್ಲವೇ? ಯೆಹೋಶುವ ಮತ್ತು ಕಾಲೇಬ ಜೀವದ ಬೀಜಗಳನ್ನು ಬಿತ್ತಿದರು. ಎಷ್ಟಾದರೂ ಆತ್ಮಿಕವಾಗಿ ಹೇಳುವುದಾದರೆ ಜನರು ಈಗಾಗಲೇ ಗುಂಡು ಹಾರಿಸಿದ್ದರು. ಈ ಕಾರಣದಿಂದಲೇ ಆ ರಾತ್ರಿ ಜನರು ಗಟ್ಟಿಯಾಗಿ ಅಳುತ್ತಾ ನಾವು ಐಗುಪ್ತ ದೇಶದಲ್ಲಿದ್ದಾಗ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ದೇವರು ನಮ್ಮನ್ನು ಸಾಯುವುದಕ್ಕೆ ಈ ಅರಣ್ಯಕ್ಕೆ ಕರೆತಂದರೋ ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳಲು ದೇವರು ಸಂತೋಷಪಟ್ಟರೆಂದು ನೀವು ಭಾವಿಸುತ್ತೀರಾ? 400 ವರ್ಷಗಳ ಕಾಲ ಅವರು ದಯವಿಟ್ಟು ನಮ್ಮನ್ನು ಈ ದಾಸತ್ವದಿಂದ ಬಿಡುಗಡೆಗೊಳಿಸಿ ಎಂದು ಕೂಗಿದರು. ದೇವರು ಅವರ ಪ್ರಾರ್ಥನೆಗಳನ್ನು ಪೀಳಿಗೆಯಿಂದ ಪೀಳಿಗೆಯವರೆಗೂ ಹಗಲು ರಾತ್ರಿ ಕೇಳಿದರು ಮತ್ತು ಅವರನ್ನು ಐಗುಪ್ತದಿಂದ ಹಾಲು ಜೇನು ಹರಿಯುವ ವಾಗ್ದಾನದ ನಾಡಿಗೆ ಮುನ್ನಡೆಸಿದರು. ಎಷ್ಟಾದರೂ ಈ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಮಾತುಗಳಿಂದ ಆ ಎಲ್ಲ ಆಶೀರ್ವಾದಗಳನ್ನು ಕಳೆದುಕೊಂಡರು. ಈ ಕಾರಣದಿಂದಲೇ ಸತ್ಯವೇದವು ನಾಲಿಗೆಯು ಎಲ್ಲಾ ರೀತಿಯ ಕೆಡುಕುಗಳಿಗೆ ಮೂಲ ಎಂದು ಹೇಳುತ್ತದಲ್ಲವೇ? ಇದನ್ನು ತಪ್ಪಾಗಿ ಬಳಸಿದರೆ ಅದು ಸಂಭವಿಸುತ್ತದೆ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬ ವಾಕ್ಯವು ಅನೇಕ ಪರಿಣಾಮಗಳನ್ನು ಹೊಂದಿದೆ. ಆದರೆ ಮುಖ್ಯವಾಗಿ ನಮ್ಮ ಬಾಯಿಂದ ಹೊರಬರುವ ಮಾತುಗಳು ಎಂದಿಗೂ ಗುಂಡುಗಳಾಗಿರಬಾರದು. ಇತರರಿಗೆ ಹಾನಿ ಮಾಡುವ ಗುಂಡುಗಳನ್ನು ಹೊಡೆಯುವ ಬದಲು ಆತ್ಮಗಳನ್ನು ರಕ್ಷಿಸುವ, ನಿರೀಕ್ಷೆಯನ್ನು ತುಂಬುವ ಮತ್ತು ಧೈರ್ಯವನ್ನು ನೀಡುವ ಅಭಿವ್ಯಕ್ತಿಗಳನ್ನು ನಾವು ಹಂಚಿಕೊಳ್ಳಬೇಕು. ಆದ್ದರಿಂದ 1 ಕೊರಿಂಥದವರಿಗೆ ಅಧ್ಯಾಯ 10ರಲ್ಲಿ ದೇವರನ್ನು ಸಂತೋಷಿಸದ ವಿಷಯಗಳ ಪಟ್ಟಿಯನ್ನು ನಾವು ಕಾಣಬಹುದು. ವಚನ 7. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ನೀವು ವಿಗ್ರಹಾರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣುಗುಟ್ಟಿ
ಅವರು ಗುಣಗುಟ್ಟಿದ್ದರಿಂದ ಅವರೆಲ್ಲರೂ ಮರಣದಂಡನೆಗೆ ಗುರಿಯಾಗಲಿಲ್ಲವೇ? ಗುಣಗುಟ್ಟುವುದು ನಾವು ನಮ್ಮ ನಾಲಿಗೆಯಿಂದ ಮಾಡುವ ವಿಷಯವಾಗಿದೆ. ಸಂಹಾರಕನ ಕೈಯಿಂದ ನಾಶವಾದರು, ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದಕಾರಣ ನಿಂತಿದ್ದೆನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ವಿವಿಧ ಸನ್ನಿವೇಶಗಳ ಮುಖಾಂತರ ನಾವು ದೇವರ ಈ ವಾಕ್ಯವನ್ನು ಆಗಾಗ್ಗೆ ಮರೆಯುತ್ತೇವೆ. ಈ ವಾಕ್ಯಗಳನ್ನು ಮರೆತು ನಾವು ಸಂಜೆ ಮನೆಗೆ ಹಿಂತಿರುಗಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಪ್ರತಿಬಿಂಬಿಸುವಾಗ, ಇಂದು ನಾನು ಆತ್ಮಗಳನ್ನು ರಕ್ಷಿಸುವ ಕೆಲಸಕ್ಕಿಂತ ಹೆಚ್ಚು ಗುಂಡುಗಳನ್ನು ಹಾರಿಸಲಿಲ್ಲವೇ ಎಂದು ನಾವು ಭಾವಿಸುತ್ತೇವೆ. ಅದನ್ನು ನಾವು ಅರಿತುಕೊಂಡರೆ ಮರುದಿನ ನಾವು ಅವುಗಳನ್ನು ಕಡಿಮೆ ಮಾಡಬಹುದು ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಬಹುದು. ಈ ರೀತಿಯಾಗಿ ನಾವು ದೇವರಲ್ಲಿ ದೈವಿಕತೆಯನ್ನು ಅಭ್ಯಾಸ ಮಾಡಬೇಕು. ಇಂದಿನ ಪ್ರಸಂಗಕ್ಕೆ ಬಹಳ ಸೂಕ್ತವಾದ ಮಾತುಗಳ ಬಗ್ಗೆ ಒಂದು ಪ್ರಬಂಧವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ನಾನು ಅದನ್ನು ನಿಮಗೆ ಓದುತ್ತೇನೆ. ಇದು ಕಷ್ಟ ಎಂದು ನೀವು ಹೇಳಿದಾಗ ಅದು ಹೆಚ್ಚು ಕಷ್ಟವಾಗುತ್ತದೆ. ಇದು ಅಸಾಧ್ಯ ಎಂದು ನೀವು ಹೇಳಿದಾಗ ಸಂಭವನೀಯ ವಿಷಯಗಳು ಸಹ ಅಸಾಧ್ಯವಾಗುತ್ತವೆ. ಇದು ಕಷ್ಟ ಎಂದು ನೀವು ಹೇಳಿದಾಗ ಅದು ಹೆಚ್ಚು ಕಷ್ಟಕರವಾಗುತ್ತದೆ. ನಾನು ಸಾಯುತ್ತಿದ್ದೇನೆ ಎಂದು ನೀವು ಹೇಳಿದಾಗ ನೋವಿನ ಸಂಗತಿಗಳು ಮಾತ್ರ ಸಂಭವಿಸುತ್ತವೆ. ಎಷ್ಟಾದರೂ ಇದು ಸರಿಯಾಗುತ್ತದೆ ಎಂದು ನೀವು ಹೇಳಿದಾಗ ಎಲ್ಲವೂ ಸರಿಯಾಗಿ ನಡೆಯುತ್ತದೆ. ನಾನು ಸಂತೋಷವಾಗಿದ್ದೇನೆ ಎಂದು ನೀವು ಹೇಳಿದಾಗ ಸಂತೋಷದ ಘಟನೆಗಳು ಬರುತ್ತವೆ. ಸೋಲು ಖಚಿತ ಎನಿಸಿದಾಗಲೂ ಗೆಲುವಿನ ಬಗ್ಗೆ ಮಾತನಾಡಿ. ನೀವು ಸ್ಪಷ್ಟವಾಗಿ ಕೊರತೆಯಲ್ಲಿದ್ದರೂ ಸಹ ಸಮೃದ್ಧಿಯ ಬಗ್ಗೆ ಮಾತನಾಡಿ. ಒಬ್ಬರು ಏನು ಹೇಳುತ್ತಾರೋ ಅದರ ಪ್ರಕಾರ ಅದು ನಡೆಯುತ್ತದೆ. ಅದೇಕೆಂದರೆ ನೀವು ಮಾತನಾಡುವ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಸದಸ್ಯರೇ, ಇದು ನಿಮ್ಮೊಂದಿಗೆ ಪ್ರತಿಧ್ವನಿಸುತ್ತದೆಯೇ? ನಾನು ಇದನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವವರು ಎಂದಿಗೂ ಯಾವುದರಲ್ಲೂ ಯಶಸ್ವಿಯಾಗುವುದಿಲ್ಲ. ನಾನು ದಣಿದಿದ್ದೇನೆ ಎಂದು ನಾವು ಹೇಳಿದರೆ ಎಲ್ಲವೂ ಹೆಚ್ಚು ಕಷ್ಟಕರವಾಗುತ್ತದೆ. ಇದು ನಮ್ಮ ಸುವಾರ್ತೆಗೆ ಅನ್ವಯಿಸುತ್ತದೆ. ಅದ್ಭುತ ಸುವಾರ್ತೆ ಕೆಲಸವು ನನ್ನನ್ನು ತುಂಬಾ ಉತ್ಸುಕಗೊಳಿಸುತ್ತದೆ. ಪರಲೋಕದಲ್ಲಿ ನನ್ನ ಪ್ರತಿಫಲ ಎಷ್ಟು ದೊಡ್ಡದಾಗಿರುತ್ತದೆ. ಕೆಲವರು ತಾವು ಎಷ್ಟು ದಣಿದಿದ್ದೇವೆ ಎಂದು ಮಾತನಾಡುತ್ತಾರೆ. ಅವರು ಎಷ್ಟು ಸಂತೋಷದಿಂದ ಇದ್ದಾರೆ ಎಂದು ಹೇಳುವ ಇತರರು ಇದ್ದಾರೆ. ತಂದೆ ಬರುವ ದಿನ ಹತ್ತಿರವಾಗುತ್ತಿದೆಯಲ್ಲವೇ? ಇಡೀ ಲೋಕದಲ್ಲಿ ಸುವಾರ್ತೆಯನ್ನು ಸಾರಿದಾಗ ಅಂತ್ಯವೂ ಬರುತ್ತದೆ. ಆದ್ದರಿಂದ ಪ್ರತಿದಿನ ಸಂತೋಷದಿಂದ ಕೆಲಸ ಮಾಡುವ ಅನೇಕ ಜನರಿದ್ದಾರೆ. ಈ ಹಿಂದೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ ಯೆಹೋಶುವನ ಕಥೆಯನ್ನು ನಾನು ಸಂಕ್ಷಿಪ್ತವಾಗಿ ಹಂಚಿಕೊಂಡಿದ್ದೇನೆ. ನಮ್ಮ ಸುವಾರ್ತೆಗೆ ಯಾರು ಸಹಾಯ ಮಾಡುತ್ತಿದ್ದಾರೆ? ಪರಲೋಕದ ತಾಯಿ, ಇದು ದೇವರ ಕೆಲಸ ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಹೇಳಿದರು. ನೀವು ದೇವರ ಮಾರ್ಗದರ್ಶನವನ್ನು ಅನುಸರಿಸಿದರೆ ಈ ಸುವಾರ್ತೆ ಖಂಡಿತವಾಗಿಯೂ ಕೆಲಸ ಮಾಡುತ್ತದೆ. ಅದು ಎಂದಿಗೂ ವಿಫಲವಾಗುವುದಿಲ್ಲ. ಸುವಾರ್ತೆ ಕೆಲಸ ಮಾಡುವುದಿಲ್ಲ ಎಂದು ನೀವು ಏಕೆ ಕಠಿಣವಾಗಿ ಯೋಚಿಸುತ್ತೀರಿ? ಅರಸನಾದ ನೆಬೂಕದ್ನೆಚ್ಚರನ ಪ್ರಕರಣವನ್ನೇ ತೆಗೆದುಕೊಳ್ಳಿ. ಸ್ವತಃ ಅವನೇ ದೇಶವನ್ನು ಆಳ್ವಿಕೆ ಮಾಡಿದನೆಂದು ಯೋಚಿಸಿದನು, ಆದರೆ ದೇವರು ಅವನಿಗೆ 7 ವರ್ಷಗಳ ಅವಧಿಯಲ್ಲಿ ಸತ್ಯವನ್ನು ಬೆಳಗಿಸಲಿಲ್ಲವೇ? ಸತ್ಯತ್ವದಲ್ಲಿ ಎಲ್ಲವನ್ನೂ ಯಾರು ನಿರ್ವಹಿಸುತ್ತಾರೆ? ದೇವರು ಎಲ್ಲವನ್ನೂ ನಿಯಂತ್ರಿಸುತ್ತಾರೆ ಎಂದು ಅವನು ಅರಿತುಕೊಂಡ ನಂತರ ದೇವರು ಆತನ ಹೃದಯವನ್ನು ಮತ್ತೆ ಮನುಷ್ಯನ ಹೃದಯಕ್ಕೆ ಬದಲಾಯಿಸಲಿಲ್ಲವೇ? ಈ ಕಾರಣದಿಂದಲೇ ಅರಸ ನೆಬೂಕದ್ನೆಚ್ಚರನು ದೇವರನ್ನು ಸ್ತುತಿಸಿದನು. ಜನಾಂಗಗಳ ಉಗಮ ಮತ್ತು ಪತನ, ಹಾಗೆಯೇ ಮಾನವ ಜೀವನ ಸೇರಿದಂತೆ ಸಮಸ್ತವು ಸೃಷ್ಟಿಕರ್ತನಾದ ದೇವರಿಂದ ನಿಯಂತ್ರಿಸಲ್ಪಡುತ್ತದೆ. ಈ ರೀತಿಯಾಗಿ ಅವನು ಎಲ್ಲಾ ವಿಷಯದಲ್ಲಿಯೂ ದೇವರ ದೈವಿಕ ಯೋಜನೆ ಅಡಗಿದೆ ಎಂದು ಅವನು ಕಂಡುಕೊಂಡನಲ್ಲವೇ? ಆದ್ದರಿಂದ 3500 ವರ್ಷಗಳ ಹಿಂದೆ ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬಂದಾಗ ಯೆಹೋಶುವ ಮತ್ತು ಕಾಲೇಬರನ್ನು ಹೊರತುಪಡಿಸಿ 20 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾರೊಬ್ಬರೂ ಕಾನಾನಿಗೆ ಪ್ರವೇಶಿಸಲಿಲ್ಲ. ಅವರ ಮಾತುಗಳೇ ದೊಡ್ಡ ಕಾರಣವಾಗಿತ್ತು. ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಮತ್ತು ಯಾವಾಗಲೂ ಪ್ರಕಾಶಮಾನವಾದ ಕಡೆ ನೋಡೋಣ. ನಾವು ಪ್ರಸ್ತುತವಾಗಿ ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ಪ್ರಕ್ರಿಯೆಯಲ್ಲಿ ಇದ್ದೇವೆ ಅಲ್ಲವೇ? ನಾವು ಪರಲೋಕ ರಾಜ್ಯಕ್ಕೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದಾಗ ಅದರ ಮೌಲ್ಯವನ್ನು ಅರಿತುಕೊಳ್ಳಬೇಕು ಮತ್ತು ಅದರ ಮೌಲ್ಯವನ್ನು ನಾವು ಎದುರಿಸುವ ತೊಂದರೆಗಳಿಗೆ ಹೋಲಿಸಿ ಕೃತಜ್ಞರಾಗಿರಬೇಕು. ಎಷ್ಟಾದರೂ ನಾವು ನಮ್ಮ ಕಷ್ಟಗಳು, ಯಾತನೆಗಳು ಮತ್ತು ಕ್ಷಣಿಕ ನೋವುಗಳ ಮೇಲೆ ಮಾತ್ರ ಗಮನಹರಿಸಿದರೆ ನಾವು ಪರಲೋಕ ರಾಜ್ಯದ ದೃಷ್ಟಿಯನ್ನು ಕಳೆದುಕೊಳ್ಳುತ್ತೇವೆ.
ನಮ್ಮ ಒಳ್ಳೆಯ ಕಾರ್ಯಗಳು ನಮ್ಮ ನೆರೆಹೊರೆಯವರಿಗೆ ತಿಳಿದು ಬಂದಾಗ ಅವರು ಅದನ್ನು ಇತರರೊಂದಿಗೆ ಅವರು ಚರ್ಚ್ ಆಫ್ ಗಾಡ್ಗೆ ಹೋಗುತ್ತಾರೆ, ನಾನು ಆ ಸಭೆಗೆ ಭೇಟಿ ನೀಡಬೇಕಲ್ಲವೇ ಎಂದು ಹೇಳುತ್ತಾ ಅವರನ್ನು ಮುನ್ನಡೆಸುತ್ತಾರೆ ಎಂಬುದನ್ನು ಪರಿಗಣಿಸಬೇಕು. ನಾನು ಚರ್ಚ್ ಆಫ್ ಗಾಡ್ನಿಂದ 10 ಜನರನ್ನು ಭೇಟಿಯಾಗಿದ್ದರು. ಅವರೆಲ್ಲರೂ ದೇವದೂತರ ಸ್ವಭಾವವನ್ನು ಹೊಂದಿದ್ದಾರೆ. ಅವರೆಲ್ಲರನ್ನೂ ಸುಂದರವಾಗಿಸಲು ಅವರು ಏನನ್ನೂ ಕಲಿಸುತ್ತಾರೆ. ಅವರು ಬಂದಾಗ ತಂದೆಯ ಬೋಧನೆಗಳು, ದಯೆ ಮತ್ತು ತಾಯಿಯ ಬೋಧನೆಗಳು ಸುಂದರವಾಗಿರುವುದನ್ನು ಅವರು ಕಂಡುಕೊಳ್ಳುತ್ತಾರೆ. ಸಹೋದರ ಸಹೋದರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿಯೊಂದು ಕ್ರಿಯೆಯೂ ಸಹ ಸುವಾರ್ತೆಯ ಭಾಗವಾಗಿದೆ. ನಾನು ಸುವಾರ್ತೆಯನ್ನು ಸಾರುತ್ತಿದ್ದೇನೆ ಎಂದು ಯೋಚಿಸುತ್ತಾ ನೀವು ಧ್ಯೇಯವನ್ನು ಹೊಂದಿದ್ದರೆ, ನೀವು ಮನೆಯಲ್ಲಿ ಸರಳವಾದ ಗುಗ್ಗರಿಯನ್ನು ತಯಾರಿಸುತ್ತಿದ್ದರೂ ಸಹ ಸುವಾರ್ತೆಗಾಗಿ ನೀವು ಅದನ್ನು ಮಾಡಲು ಸಾಧ್ಯವಾಗುತ್ತದೆ. ಹಾಗಾದರೆ ನೀವು ಬಿತ್ತುವುದಕ್ಕೆ ದೇವರು ಹೇಗೆ ಪ್ರತಿಕ್ರಿಯಿಸುವರು? ನೀವು ಬಿತ್ತಿದ್ದನ್ನೇ ಕೊಯ್ಯುವಿರಿ. ಒಬ್ಬ ಪತಿ ರೆಸ್ಟೋರೆಂಟ್ಗೆ ಹೋಗಿ ಮಧ್ಯಾಹ್ನದ ಊಟಕ್ಕೆ ಒಂದು ಗುಗ್ಗರಿಯನ್ನು ಆರ್ಡರ್ ಮಾಡಿದನು ಮತ್ತು ಅವನ ಹೆಂಡತಿ ಮನೆಯಲ್ಲಿ ಮಾಡುವ ಊಟದ ರುಚಿಗೆ ಹೋಲಿಸಿದರೆ ಅದು ರುಚಿಯಿರಲಿಲ್ಲ ಎಂದು ತಿಳಿಯುತ್ತಾನೆ. ನಾನು ಇಂದು ಕೆಲಸವನ್ನು ಮುಗಿಸಿದಾಗ ನಾನು ಹೂವುಗಳನ್ನು ಖರೀದಿಸಬೇಕು ಮತ್ತು ನನ್ನ ಹೆಂಡತಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಎಂದು ಅವನು ಯೋಚಿಸಬಹುದು. ಅವನು ತನ್ನ ಹೆಂಡತಿಗೆ, ನಾನು ನಿನ್ನನ್ನು ಬಹಳ ಅಸಡ್ಡೆಯಿಂದ ನಡೆಸಿಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸು, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ಹೇಳಿ ಆ ಸಂಕಲ್ಪದೊಂದಿಗೆ ಅವನು ಸಭೆಗೆ ಭೇಟಿ ನೀಡಬಹುದು, ದೀಕ್ಷಾಸ್ನಾನ ಆಗಬಹುದು ಮತ್ತು ಸತ್ಯವನ್ನು ಸ್ವೀಕರಿಸಬಹುದು. ಸದಸ್ಯರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನ, ನಿಮ್ಮ ನೆರೆಹೊರೆಯವರೊಂದಿಗಿನ ನಿಮ್ಮ ಜೀವನ ಮತ್ತು ನಿಮ್ಮ ಸಾಮಾಜಿಕ ಜೀವನವನ್ನು ನೀವು ಏನೆಂದು ಪರಿಗಣಿಸುತ್ತೀರಿ? ಇದು ಅತ್ಯಲ್ಪವೆಂದು ತೋರುತ್ತದೆಯಾದರೂ ಇದೆಲ್ಲ ಸುವಾರ್ತೆಯ ಭಾಗವಾಗಿದೆ. ಈ ಕ್ಷಣದಲ್ಲಿ ನಾನು ಗುಂಡು ಹಾರಿಸಬೇಕೇ ಅಥವಾ ಸುವಾರ್ತೆಯ ಬೀಜವನ್ನು ಬಿತ್ತಬೇಕೇ? ಇದು ಪ್ರತಿ ಕ್ಷಣದಲ್ಲಿ ಸಂಭವಿಸುವುದರಿಂದ ನಾವು ಯಾವಾಗಲೂ ದೇವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯೆಹೋಶುವ ಮತ್ತು ಕಾಲೇಬನ ರೀತಿ ವರ್ತಿಸಿದರೆ ನಾವು ಖಂಡಿತವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೇವೆ. ದೇವರು ಎಂದಿಗೂ ಯಾವ ವಿಷಯವನ್ನು ಪ್ರತಿಫಲವಿಲ್ಲದಂತೆ ಬಿಡುವುದಿಲ್ಲ. ಒಂದು ಸಮುವೇಲನು ಪುಸ್ತಕ ಅಧ್ಯಾಯ 17 ವಚನ 31 ತೆಗೆಯೋಣ. ಇಸ್ರಾಯೇಲ್ಯರು ಗೊಲ್ಯಾತನ ವಿರುದ್ಧ ಯುದ್ಧದಲ್ಲಿ ತೊಡಗಿದಾಗ ಎಲ್ಲಾ ಸೈನಿಕರು ಅವನಿಂದ ಭಯಭೀತರಾಗಿದ್ದರು. ಅವನ ನೈತಿಕತೆ ಕಡಿಮೆಯಾಗಿತ್ತು ಮತ್ತು ಗೊಲ್ಯಾತನು ದೇವರ ಕುರಿತು ಅಜಾಗರೂಕತೆಯಿಂದ ಮಾತನಾಡುತ್ತಿದ್ದರೂ ಯಾರೊಬ್ಬರೂ ಅವನ ವಿರುದ್ಧ ನಿಲ್ಲಲಿಲ್ಲ. ವಚನ 31 ನೋಡೋಣ. ದಾವೀದನು ಈ ಪ್ರಕಾರ ವಿಚಾರಿಸುತ್ತಿರುವುದನ್ನು ಕೇಳಿದವರು ಸೌಲನಿಗೆ ತಿಳಿಸಿದರು. ಅವನು ಅವನನ್ನು ಕರೆ ಕಳುಹಿಸಿದನು. ದಾವೀದನು ಸೌಲನಿಗೆ, ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೋ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿಯಿಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನಕೆಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ದಾವೀದನು ನಂಬಿಕೆಯ ಮಾತುಗಳನ್ನು ಹೇಳಿದ ಕಾರಣ ಅರಸ ಸೌಲನು ಅನುಭವಿ ಯೋಧರು ಸಹ ಭಯದಿಂದ ನಡುಗಿದ ಗೊಲ್ಯಾತನ ವಿರುದ್ಧ ಹೋರಾಡಲು ಅವಕಾಶ ಮಾಡಿಕೊಟ್ಟನು. ದಾವೀದನು ಗೊಲ್ಯಾತನಿಗೆ ಏನು ಹೇಳಿದನು? ಅವನು ತನ್ನ ಬಗ್ಗೆ, ನನ್ನ ಕೌಶಲ್ಯಗಳು ಅತ್ಯುತ್ತಮವಾಗಿವೆ, ನಾನು ಇದನ್ನು ವರ್ಷಗಳಿಂದ ಮಾಡುತ್ತಿದ್ದೇನೆ, ನಾನು ಖಂಡಿತವಾಗಿ ನಿನ್ನನ್ನು ಸೋಲಿಸಬಲ್ಲೆ ಎಂದು ಹೇಳಿ ಹೆಮ್ಮೆಪಡಲಿಲ್ಲ. ಬದಲಾಗಿ ಅವನು, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೋ ಸೇನಾಧೀಶ್ವರ ಯೆಹೋವನು ನನಗೆ ಜಯ ಕೊಡುವರು ಎಂದು ನಂಬುತ್ತಾ ಆತನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿದನು. ನಾನು ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಈ ಮಾತುಗಳನ್ನು ಹೇಳಿ ಅವನು ಒಂದು ಕಲ್ಲನ್ನು ಎಸೆದು ಅವನ ಹಣೆಯ ಮೇಲೆ ಹೊಡೆದನು. ಕಲ್ಲನ್ನು ಸ್ವಲ್ಪ ದೂರಕ್ಕೆ ಬೇರೆ ಕಡೆ ತಿರುಗಿಸಬಹುದಿತ್ತು, ಆದರೆ ದೇವದೂತರು ಅದನ್ನು ನೇರವಾಗಿ ಅವನ ಹಣೆಗೆ ನಿರ್ದೇಶಿಸಿದರು.
ಅವನ ಹಣೆಗೆ ಸರಿಯಾಗಿ ಕಲ್ಲು ಹೊಡೆಯಲು ದೇವರು ಅನುಮತಿಸಲಿಲ್ಲವೇ? ಇದಲ್ಲದೆ ಯೆಹೋಶುವನು, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಎಂದು ಹೇಳುತ್ತಾ ಬೀಜವನ್ನು ಬಿತ್ತಿದಾಗ ಅವನು ನಿಜವಾಗಿಯೂ ಯೆರಿಕೋದ ಎಲ್ಲಾ ನಿವಾಸಿಗಳನ್ನು ನುಂಗಿದರು, ಅಲ್ಲವೇ? ದಾವೀದನು, ನಾನು ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿ ದೇವರು ಮತ್ತು ಗೊಲ್ಯಾತನ ನಡುವೆ ಘರ್ಷಣೆಯನ್ನು ಸ್ಥಾಪಿಸಿದನು. ಜಯ ಹೊಂದಿದ್ದು ದಾವೀದನಲ್ಲ. ಆ ಯುದ್ಧದಲ್ಲಿ ಯಾರೂ ಜಯ ಹೊಂದಬಹುದು? ದಾವೀದನಾದ ನಾನು ನಿನ್ನ ವಿರುದ್ಧ ಬರುತ್ತೇನೆ ಎಂದು ಅವನು ಹೇಳಲಿಲ್ಲ, ಆದರೆ ನಾನು ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿದನು. ಈ ಚಿಕ್ಕ ಹುಡುಗ ದೇವರ ದೃಷ್ಟಿಯಲ್ಲಿ ಎಷ್ಟು ಮೆಚ್ಚುಗೆಯನ್ನು ಹೊಂದಿರಬೇಕು. ಅನುಭವಿ ಯೋಧರು ಕೂಡ ಭಯಭೀತರಾಗಿ ಅಲುಗಾಡಲು ಸಹ ಸಾಧ್ಯವಾಗಲಿಲ್ಲ. ದೈಹಿಕ ನಿಲುವು ಅಥವಾ ಯುದ್ಧದ ಅನುಭವ ಎಲ್ಲವೂ ಕೊರತೆಯಾಗಿತ್ತು. ಆದರೆ ದಾವೀದನ ಈ ನಂಬಿಕೆಯ ಮಾತುಗಳೇ ದೇವರನ್ನು ಮೆಚ್ಚಿಸಿ ಪ್ರೇರೇಪಿಸಿತು. 다윗의 믿음에서 나오는 이와 같은 그 말 한마디가 하나님을 기쁘시게 해드렸고 감동케 해서 결국 ಗೊಲ್ಯಾತನು ಕೂಡ ದೇವರ ಸೃಷ್ಟಿಯಾದ್ದರಿಂದ ಅವನು ಎಂದಿಗೂ ದೇವರ ಸಂಪೂರ್ಣ ಶಕ್ತಿಯ ವಿರುದ್ಧ ನಿಲ್ಲಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಈ ಒಂದೇ ಹೇಳಿಕೆಯು ಇಸ್ರಾಯೇಲನ್ನು ರಕ್ಷಿಸುವ ಗಮನಾರ್ಹ ಫಲಿತಾಂಶಕ್ಕೆ ಕಾರಣವಾಯಿತು. ರೋಮಾಪುರದವರಿಗೆ ಪುಸ್ತಕ ಅಧ್ಯಾಯ 15ರಲ್ಲಿ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲಾಗಿದೆ ಎಂದು ದೇವರು ನಮಗೆ ಕಲಿಸಿದರು. ಇತಿಹಾಸವನ್ನು ನೋಡುವಾಗ ನಾವು ಸುವಾರ್ತೆಯ ಬೀಜಗಳನ್ನು ಬಿತ್ತುತ್ತೇವೆಯೇ ಅಥವಾ ಮನುಕುಲವನ್ನು ನಾಶ ಮಾಡುವ ಗುಂಡುಗಳನ್ನು ಹಾರಿಸುತ್ತೇವೆಯೇ ಎಂಬ ಬುದ್ಧಿವಂತ ಆಯ್ಕೆಯನ್ನು ಮಾಡಬೇಕು. ನಮ್ಮ ಕ್ಷಣಿಕ ಆಯ್ಕೆಗಳು ಶಾಶ್ವತತೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬ ಅಂಶವನ್ನು ನಾವು ಪರಿಗಣಿಸಬೇಕಲ್ಲವೇ? ಮತ್ತಾಯನು ಪುಸ್ತಕ ಅಧ್ಯಾಯ 12ರೊಂದಿಗೆ ಮುಂದುವರಿಸೋಣ. ಅಧ್ಯಾಯ 12 ವಚನ 34 ನೋಡೋಣ. ಸರ್ಪಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿಯೆಂದು ತೀರ್ಪು ಹೊಂದುವಿ ಅಂದನು. ಇಲ್ಲಿರುವ ವಾಕ್ಯಗಳೊಂದಿಗೆ ನಾವು ಏನು ಮಾಡಬೇಕು? ದೇವರ ಕೃಪೆಯಿಂದ ಲೋಕದಾದ್ಯಂತ ಸುವಾರ್ತೆಯನ್ನು ಸಾರಲಾಗುತ್ತಿದೆ. ಹಾಗಾದರೆ ನಾವು ಆ ನ್ಯಾಯತೀರ್ಪಿಗೆ ಸಿದ್ಧರಾಗಬೇಕು. ಇಸ್ರಾಯೇಲ್ಯರು ಐಗುಪ್ತದ ಮೇಲೆ ಬಂದ 10 ವಿಪತ್ತುಗಳನ್ನು ನೋಡಿದರು ಮತ್ತು ಕೆಂಪು ಸಮುದ್ರದ ಅದ್ಭುತವನ್ನು ಅನುಭವಿಸಿದರು. ಅವರು ಪರಲೋಕದಿಂದ ಬಂದ ಮನ್ನವನ್ನು ಸಹ ತಿಂದರು. ಆ ಎಲ್ಲ ಅದ್ಭುತಗಳನ್ನು ಅನುಭವಿಸಿದ ನಂತರವೂ ಅವರು ದೇವರ ಶಕ್ತಿಯನ್ನು ಮರೆತುಬಿಟ್ಟರು. ಈ ಕಾಲದಲ್ಲಿ ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾರೆ ಎಂಬ ಸತ್ಯವನ್ನು ನಾವು ಎಂದಿಗೂ ಮರೆಯಬಾರದು. ಎಲ್ಲ ಸಂದರ್ಭಗಳಲ್ಲಿ ದೇವರ ಕಡೆ ಕೃತಜ್ಞತೆಯ ಮಾತುಗಳು, ಇತರರಿಗೆ ಪ್ರಯೋಜನಕಾರಿ ಮಾತುಗಳು ಮತ್ತು ದೇವರಿಗೆ ಮಹಿಮೆಯನ್ನು ನೀಡುವ ಮಾತುಗಳನ್ನಾಡಲು ನಾವು ಎಂದಿಗೂ ಮರೆಯಬಾರದು. ನಾವು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಎಂದು ದೇವರು ಹೇಳಿದರು. ಹಾಗಾಗಿ ನಾವು ಪ್ರತಿಯೊಂದು ಮಾತನ್ನು ಹೆಚ್ಚಿನ ಪ್ರಾಮುಖ್ಯತೆಯೊಂದಿಗೆ ಪರಿಗಣಿಸಬೇಕು. ದೇವರ ನಿಯಮಗಳನ್ನು ಕೈಗೊಳ್ಳಲು ವಿಗ್ರಹಕ್ಕೆ ತಲೆಬಾಗದ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಕುರಿತು ಯೋಚಿಸೋಣ. ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಯುತ್ತಿರುವ ಬೆಂಕಿಯ ಆವಿಗೆಯ ಮುಂದೆ ಅವರು, ರಾಜನೇ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ಅದರಿಂದ ನಾವು ಸಾಯಬೇಕಾದರೂ ನಾವು ಹಾಗೆ ಮಾಡುವುದಿಲ್ಲ ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳಿದ ನಂತರ ದೇವರು ಅವರನ್ನು ಪರಲೋಕದಿಂದ ಹೇಗೆ ನೋಡುತ್ತಿದ್ದರು? ಎಂಥ ಭಯಂಕರ ಪರಿಸ್ಥಿತಿಯಲ್ಲೂ ಅವರು ಕಣ್ಣು ಸಹ ಮಿಟುಕಿಸಲಿಲ್ಲ. ಅವರು, ನಾವು ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆಯಲ್ಪಟ್ಟರೆ ನಮ್ಮ ದೇವರು ನಮ್ಮನ್ನು ಅದರಿಂದ ಬಿಡಿಸುವರು. ದೇವರು ಹಾಗೆ ಮಾಡದಿರಲು ಚಿತ್ತವಿಲ್ಲದಿದ್ದರೂ ನಾವು ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಹೇಳಿದರು. ದೇವರು ಅವರ ಬಗ್ಗೆ ಸಂತೋಷಪಟ್ಟರು. ಹಾಗಾಗಿ ಅವರನ್ನು ಬೆಂಕಿಯ ಆವಿಗೆಯೊಳಗೆ ಹಾಕಿದಾಗ ಅವರ ತಲೆಕೂದಲೂ ಸುಟ್ಟಿರಲಿಲ್ಲ.
태움 받지 아니하고 있는 그대로 ರಾಜನು ಆಶ್ಚರ್ಯಚಕಿತನಾದನು ಮತ್ತು ಅವನು ಅವರನ್ನು ಕರೆದನು, ಆದರೆ ಅವರು ಬೆಂಕಿಯಲ್ಲಿದ್ದ ಜನರಂತೆ ಕಾಣಲಿಲ್ಲ. 확인을 해봐도 불 속에 들어갔다 나온 사람들 같지가 않습니다. ಸದಸ್ಯರೇ, 감사의 말, ಇಂದಿನಿಂದ ನಾವು ನಮ್ಮ ಮನೆಗಳಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ ಮತ್ತು ಸಮಾಜದಲ್ಲಿ ಸುವಾರ್ತೆಗೋಸ್ಕರ ಅನೇಕ ಮಾತುಗಳಾದ ಕೃತಜ್ಞತೆಯ ಮಾತುಗಳು, ನಂಬಿಕೆಯ ಮಾತುಗಳು, ದೇವರಿಗೆ ಮಹಿಮೆ ನೀಡುವ ಮಾತುಗಳನ್ನು ಬಿತ್ತೋಣ. 이웃에게도 심고 사회에서도 심고 그런 말 ಹಾಗೆ ಮಾಡುವ ಮೂಲಕ ಕ್ರಿಸ್ತ ಅನ್ ಸಂಘೋಂಗ್ರವರು ಮತ್ತು ಹೊಸ ಯೆರೂಸಲೇಮ್ ಪರಲೋಕದ ತಾಯಿಯ ಬೋಧನೆಗಳು ಎಷ್ಟು ಶ್ರೇಷ್ಠವಾಗಿವೆ ಎಂಬುದನ್ನು ಎಲ್ಲಾ ಜನರಿಗೆ ಬೋಧಿಸಲು ನಮ್ಮ ತುಟಿಗಳು ಸಾಧನವಾಗುವಂತೆ ಮಾಡೋಣ. 할 수 있는 여러분과 제 입술들이 꼭 되었으면 좋겠습니다. ಈ ರೀತಿಯಾಗಿ ನಾವು ಅನೇಕ ಸುಂದರವಾದ ಫಲಗಳನ್ನು ಪಡೆಯೋಣ. ಇಂದಿನಿಂದ ನೀವು ಮನೆಗೆ ಹೋದಾಗ ನಿಮ್ಮ ಗಂಡ ಅಥವಾ ಹೆಂಡತಿ ಕಷ್ಟಪಡುತ್ತಿದ್ದಾರೆ ಎಂದು ಹೇಳಿದಾಗ ದಯವಿಟ್ಟು ಅವರನ್ನು ಸಾಂತ್ವನಗೊಳಿಸಿ. 나도 끓여 주십시오. 힘든다. ಇದು ಕಷ್ಟವಾಗಿದೆ ಎಂದು ಪದೇ ಪದೇ ಹೇಳುವುದು ವಿಷಯಗಳನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ. 우리 가정에 ಇಂದಿನಿಂದ ನಾವು ನಮ್ಮ ಕುಟುಂಬದಲ್ಲಿ ಮಾತನಾಡುವ ರೀತಿಯನ್ನು ಬದಲಾಯಿಸೋಣ. 할게 아니라 ನಾನು ದಣಿದಿದ್ದೇನೆ ಎಂದು ಹೇಳುವ ಬದಲು ನನ್ನ ಕುಟುಂಬಕ್ಕಾಗಿ ನಾನು ಬಹಳ ಬಲದಿಂದ ಇದ್ದೇನೆ ಎಂದು ಹೇಳೋಣ. 얘기를 합시다. 그리고 ನನ್ನಿಂದ ಸಾಧ್ಯವಿಲ್ಲ ಎಂದು ಯಾವಾಗಲೂ ಹೇಳುವ ಯಾರಾದರೂ ಇದ್ದರೆ ಆ ಮಾತುಗಳನ್ನು ನಾನೇಕೆ ಮಾಡಬಾರದು. 안 되기 ಇದು 왜 ಕೇವಲ ಒಂದು ಪ್ರಕ್ರಿಯೆ ಎಂದು ಹೇಳುವಂತೆ ಬದಲಾಯಿಸೋಣ. 이렇게 말을 한번 바꿔 봅시다. ಅವರು ನುಡಿದ ಮಾತುಗಳಂತೆ ಅದು ನೆರವೇರಲು ದೇವರು ಲೋಕವನ್ನು ಸೃಷ್ಟಿಸಿದರು. 하나님께서는 창조를 그렇게 해 놓으셨습니다. ದೇವರು ಆಕಾಶ, ಭೂಮಿ ಮತ್ತು ಎಲ್ಲವನ್ನು ಅವರ ಮಾತುಗಳಿಂದ ಸೃಷ್ಟಿಸಿರುವುದರಿಂದ ನಾವು ಮಾತನಾಡುವ ಮಾತುಗಳನ್ನು ಎಚ್ಚರಿಕೆಯಿಂದ ಆರಿಸಬೇಕು. ಆ ಮಾತುಗಳು ಕೆಲವು ಫಲಿತಾಂಶಗಳನ್ನು ಸೃಷ್ಟಿಸುವುದಿಲ್ಲವೇ? 그렇죠? ಕಷ್ಟ ಎಂದು ಹೇಳದಿರುವುದು ಉತ್ತಮವಾಗಿದೆ, ಏಕೆಂದರೆ ನೀವು ಬಿತ್ತಿದ್ದನ್ನು ನೀವು ಕೊಯ್ಯುತ್ತೀರಿ. ಇದು ಕಷ್ಟ ಎಂದು ಹೇಳುವವರು ಮರುದಿನ ಇನ್ನೂ ಕಷ್ಟ ಎಂದು ಹೇಳುತ್ತಾರೆ. ಅದೇಕೆಂದರೆ ಅವರ ಮಾತಿನಂತೆ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತವೆ. ಆದ್ದರಿಂದ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬ ದೇವರ ವಾಕ್ಯಗಳನ್ನು ಲಘುವಾಗಿ ಪರಿಗಣಿಸದೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ನಮ್ಮ ಭವಿಷ್ಯವು ಯಾವುದೇ ಕಾಲ್ಪನಿಕ ಕಥೆಗಿಂತ 10,000 ಪಟ್ಟು ಹೆಚ್ಚು ಅದ್ಭುತವಾಗಿದೆ ಅಲ್ಲವೇ? 수만 배 더 영화로운 세계가 기다리고 있지 않습니까? 우리 모두는 ದೇವರು ಈಗಾಗಲೇ ನಮ್ಮನ್ನು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕ ಸ್ಥಾನಕ್ಕೆ ನೇಮಿಸಿಲ್ಲವೇ? 하나님께서 이미 다 정해 놓으셨지 않습니까? ನಾವು ಅಂತಹ ಅದ್ಭುತ ಲೋಕಕ್ಕೆ ಹೋಗುತ್ತಿದ್ದೇವೆ. ಆದಾಗ್ಯೂ ಈ ಭೂಮಿಯ ಕ್ಷುಲ್ಲಕ ವಿಷಯಗಳಿಂದ ನಾವು ಎಲ್ಲವನ್ನೂ ಮರೆತು ಬಿಡುತ್ತೇವೆ. 때문에 그걸 다 잊어버리고 말이죠. ಕೇವಲ 4 ದಿನಗಳಲ್ಲಿ ಇಸ್ರಾಯೇಲ್ಯರು ಕಾನಾನ್ಗೆ ಪ್ರವೇಶಿಸುವಂತೆ ದೇವರು ಮಾಡಬಹುದಿತ್ತು. 들어갈 수도 있게 ಎಷ್ಟಾದರೂ ದೇವರು ಅವರನ್ನು 40 ವರ್ಷಗಳ ಕಾಲ ಅರಣ್ಯದ ಮೂಲಕ ಮುನ್ನಡೆಸುವುದು ಅವರ ಚಿತ್ತವಾಗಿರಬೇಕು. 3500 ವರ್ಷಗಳ ಹಿಂದೆ ಅವರು ಮಾಡಿದಂತೆಯೇ ನಾವು ಅಂತಹ ಮಾತುಗಳನ್ನು ಮಾತನಾಡಿದರೆ ಫಲಿತಾಂಶಗಳು ಏನಾಗಬಹುದು ಎಂಬ ಪಾಠವನ್ನು ನಮಗೆ ಕಲಿಸುವುದು ದೇವರ ಆಳವಾದ ಚಿತ್ತವಾಗಿತ್ತು. 만들어 놓으셨다고도 이렇게 볼 수가 있습니다. ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ಸುವಾರ್ತೆಗಾಗಿ ಎಂದು ಯೋಚಿಸುತ್ತಾ ನೀವು ಅದನ್ನು ಮಾಡಬಹುದು ಎಂಬಂತಹ ನಿಷ್ಠಾವಂತ ಮಾತುಗಳನ್ನು ನಾವು ಆಗಾಗ್ಗೆ ಬಳಸೋಣ. ಸಾಕಷ್ಟು ಪ್ರೋತ್ಸಾಹವನ್ನು ನೀಡೋಣ, ಅಗತ್ಯವಿರುವಲ್ಲಿ ಸಾಂತ್ವನವನ್ನು ನೀಡೋಣ ಮತ್ತು ಅಗತ್ಯವಿರುವಲ್ಲಿ ಬೆಂಬಲದ ಮಾತುಗಳನ್ನು ಉದಾರವಾಗಿ ಮಾತನಾಡೋಣ. 또 응원이 필요한 곳에는 서로 응원의 말을 아끼지 않는 우리 ನಮ್ಮ ಚಿಯೋನಿನ ಕುಟುಂಬದ ಸದಸ್ಯರೆಲ್ಲರೂ ಹೀಗೆ ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ನಿರೀಕ್ಷಿಸುತ್ತೇನೆ. ನಾವು ಮಾತನಾಡುವ ಪ್ರತಿಯೊಂದು ಮಾತು ಆ ದಿನ ಬಿತ್ತಲ್ಪಟ್ಟ ಸುವಾರ್ತೆಯ ಬೀಜವಾಗಿದೆ ಎಂಬುದನ್ನು ದಯವಿಟ್ಟು ನೆನಪಿಡಿ. ನಾವು ಅದನ್ನು ನೆಟ್ಟ ನಂತರ ಅದು ಯಾವಾಗ ಅರಳುತ್ತದೆ ಎಂದು ನಮಗೆ ತಿಳಿದಿಲ್ಲ, ಆದರೆ ಬೀಜವನ್ನು ಬಿತ್ತುವ ಕ್ರಿಯೆಯು ಮುಖ್ಯವಾಗಿದೆ. ಈ ಲೋಕದಲ್ಲಿ ಹಲವಾರು ಹಣಜಿಗಳನ್ನು ಬಿತ್ತಲಾಗಿದೆ. ದೇವರ ವಾಕ್ಯಗಳ ನಿಜವಾದ ಬೀಜಗಳನ್ನು ಹೆಚ್ಚು ಬಿತ್ತಲು ಎಲ್ಲ ಪ್ರಯತ್ನಗಳನ್ನು ಮಾಡುವಂತೆ ನಾನು ನಿಮ್ಮನ್ನು ಕೇಳುತ್ತೇನೆ. ಮತ್ತು ನಾವು ಯಾವಾಗಲೂ ಬಲದಿಂದಿರೋಣ. ಯೆಶಾಯ ಅಧ್ಯಾಯ 41ರಲ್ಲಿರುವ ದೇವರ ವಾಕ್ಯವು ನಿಮಗೆ ನೆನಪಿದೆಯೇ? ನಾನು ನಿಮಗೆ ಸಹಾಯ ಮಾಡುತ್ತೇನೆ. ದೇವರು ಇದನ್ನು ಒತ್ತಿ ಹೇಳಲಿಲ್ಲವೇ? ಅವರು ನಾನು ಖಂಡಿತವಾಗಿ ನಿಮಗೆ ಸಹಾಯ ಕೊಡುತ್ತೇನೆ ಎಂದು ಹೇಳಿದರು. ಅವರು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತಾರೆ ಎಂದು ವಾಗ್ದಾನ ನೀಡಿದರು. ನಾವು ದೇವರ ಪ್ರೋತ್ಸಾಹದಿಂದ ತುಂಬಿರುವ ಪರಲೋಕ ರಾಜ್ಯದ ನಮ್ಮ ಪ್ರಯಾಣದಲ್ಲಿರುವಾಗ ಸುವಾರ್ತೆಯನ್ನು ಮುನ್ನಡೆಸುವವರು ನಮ್ಮ ದೇವರೇ ಎಂದು ಮನಸ್ಸಿನಲ್ಲಿಟ್ಟುಕೊಂಡು ನಾವೆಲ್ಲರೂ ಧೈರ್ಯವನ್ನು ಹೊಂದೋಣ. ಇಂದು ನಿಮಗೆ ಆಶೀರ್ವಾದದ ಸಬ್ಬತ್ ದಿನವಾಗಿರುತ್ತದೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.